ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಹುಳಿಯಾರಿನ ಎಲ್ಲ ನಾಗರಿಕರೇ, ಈ ಸುಂದರ ವಾಸವಿ ಉತ್ಸವಕ್ಕೆ ನೀವುಗಳೇ ಮೆರುಗು ಹಾಗೂ ಕೇಂದ್ರ ಬಿಂದುಗಳು ಹಾಗೂ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಿಮ್ಮನ್ನು ಅಳಿಸುತ್ತದೆ ಹಾಗೂ ನಿಮ್ಮನ್ನು ಬೆಸೆಯುತ್ತದೆ, ನಿಮ್ಮ ಭರವಸೆಗಳನ್ನು ಗಟ್ಟಿಯಾಗಿಸುತ್ತದೆ ಎಂದು ನಂಬಿರುತ್ತೇನೆ. ವಿದ್ಯಾರ್ಥಿಗಳೇ, ಜೀವನದಲ್ಲಿ ಅತ್ಯಂತ ಮಹತ್ತರವಾದ ವಿಷಯವೇನೆಂದರೆ ಸಮಯ ಪಾಲನೆ ಹಾಗೂ ಟೈಮ್ ಮ್ಯಾನೇಜ್ಮೆಂಟ್ ಎರಡೂ ಒಂದೇ. ನಮ್ಮ ಸಮಯನ ಎಷ್ಟು ಚೆನ್ನಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ, ಎಷ್ಟು ಸಾರ್ಥಕವಾದ ರೀತಿಯಲ್ಲಿ ನಾವು ಅದನ್ನ ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಖಂಡಿತ ಈ ಅಮೂಲ್ಯವಾದ ವಿಚಾರನ ನೀವು ಯಾವಾಗಲೂ ಮನನ ಮಾಡ್ಕೋಬೇಕು ಅಂತೇಳಿ ನನ್ನ ಎರಡು ಮಾತುಗಳನ್ನ ಹೇಳ್ತೀನಿ. ಹಾಗೂ ಒಳ್ಳೆಯ ಗುರಿಯತ್ತ ಹೊರಡುವಾಗ ಬಹಳ ಗಟ್ಟಿಯ ನಿರ್ಧಾರದ ಹೆಜ್ಜೆಗಳನ್ನು ಇಡಬೇಕು ನೀವು. ಹಾಗೂ ಈ ಮನಸ್ಸು ಅನ್ನೋದು ಮನುಷ್ಯನಿಗೆ ಮಹಾ ಜವಾಬ್ದಾರಿಯುತವಾದ ಅಂಗಾಂಗಗಳಲ್ಲಿ ದೊಡ್ಡ ಒಂದು ವ್ಯವಸ್ಥೆ. ಈ ಮನಸ್ಸು 100 ಕೋಟಿ ತರ ಇರುತ್ತಂತೆ. ಆ 1 ಕೋಟಿನೇ ಸುಮ್ಮನಿರಲ್ಲ. ಇನ್ನ ಅದಕ್ಕೆ ಎಂಡ ಕೊಡ್ಸಿದ್ರೆ ಹೆಂಗಾಗತ್ತೆ? ನೀವು ಸದಾ ಯಾವಾಗಲೂ ನಿಮ್ಮನ್ನ ನೀವು ಗಮನಿಸ್ತಾ ಇರಬೇಕು. ಇಲ್ಲಿದ್ರೆ ನಮ್ಮ ಬಗ್ಗೆ ನಮ್ಗೆ ಏನು ಅರಿವಿರಲ್ಲ. ಫಸ್ಟ್ ತನ್ನ ತಾನಾಳಿದರ ಬಿಡುಗಡೆ ಅಂತ GP ರಾಜರತ್ನಂರು ಹೇಳ್ತಾರೆ. ಯಾವಾಗ್ಲೂ ನಮ್ಮನ್ನು ನಾವು ಗಮನಿಸ್ತಾ ಇರಬೇಕು. ಯಾಕೆ ಅಂದ್ರೆ ನಮ್ಮ ನಡವಳಿಕೆ ಏನು, ನಾವು ಹೇಗೆ ಜೀವನ ಮಾಡ್ತಾ ಇದೀವಿ ಎನ್ನೋದ್ರ ಬಗ್ಗೆ ನಮ್ಗೆ ಅರಿವಿರಬೇಕು. ಈ ಯಾವಾಗಲೂ ಮನಸ್ಸು ಅನ್ನೋದು ಈ ತಪ್ಪು ದಿಕ್ಕಿನಲ್ಲಿ ಅದು ನಡೆಯೋದು ಅದರ ಸ್ವಭಾವ. ಅದನ್ನ ನಾವು ಸರಿ ಮಾಡ್ಕೊಂಡು ನಮ್ಮ ಬಗ್ಗೆ ನಾವು ಹೇಗೆ ಜೀವನ ಮಾಡಬೇಕು, ಅದನ್ನ ಯಾವ ತರ ನಾವು ರೂಪಿಸ್ಕೋಬೇಕು ಅನ್ನೋದನ್ನ ಸದಾ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಅಮೂಲ್ಯವಾದ ಸಮಯನ ಓದೋದ್ರ ಕಡೆ ಅದನ್ನ ಉಪಯೋಗಿಸ್ಕೋಬೇಕು. ಹಾಗೂ ಇವಾಗ ದೊಡ್ಡೊಂದು ಈ ಕರೋನಾ ಟೈಪೇ ಎಲ್ಲರ ಮನೆಯಲ್ಲೂ ಇರುತ್ತೆ. ಏನು ಅಂದ್ರೆ ಅದು ಮೊಬೈಲು. ಆ ಮೊಬೈಲ್ನ ಎಷ್ಟು ಮಟ್ಟಿಗೆ ಅಂದ್ರೆ ಬಹಳ ಈಲ್ಡ್ ಆಗ್ಬಿಟ್ಟಿದ್ದಾರೆ. ಆ ಮೊಬೈಲ್ ಸವಾಸದಿಂದ ಖಂಡಿತ ಎಲ್ಲರೂ ಈಚೆ ಬರಬೇಕು. ಈಚೆ ಬರ್ದಲೇ ಇದ್ರೆ ನಮ್ಮ ಅಮೂಲ್ಯವಾದ ಸಮಯ ವೇಸ್ಟ್ ಆಗಿ ಖರ್ಚಾಗುತ್ತೆ. ಆ ಮೊಬೈಲ್ ಉಪಯೋಗಿಸೋದ್ರ ಜೊತೆಗೆ ಅದರಲ್ಲಿ ಏನ್ ನೋಡ್ತಾ ಇದೀವಿ ಅನ್ನೋದನ್ನು ಬಹಳ ಇಂಪಾರ್ಟೆಂಟು. ಅದರಲ್ಲಿ ಬಹಳ ಕೆಟ್ಟ ವಿಚಾರಗಳೇ ಬರ್ತವೆ. ಹಂಗಾಗಿ ವಿದ್ಯಾರ್ಥಿಗಳಿಗೆ ನನ್ನ ಮನವಿ ಏನಪ್ಪಾ ಅಂದ್ರೆ, ನೀವು ಸಾಧ್ಯವಾದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿ ಅಂತೇಳಿ ಕೇಳ್ಕೊಂತೀನಿ. ಈ ರಾಧಾಕೃಷ್ಣನ್ ಅವರು ಒಂದು ಮಾತು ಹೇಳ್ತಾರೆ, ಮೆಂಟಲ್ ಸಮ್ ಇಸ್ ಡೇಂಜರಸ್ ದ್ಯಾನ್ ಮೆಟೀರಿಯಲ್ ಸಮ್ ಅಂತ. ಈ ಒಂದು ಮೆಟೀರಿಯಲ್ ನಲ್ಲಿ ಏನು ಅನಾಹುತ ಆಗಲ್ಲ, ಮೆಂಟಲ್ ನಲ್ಲಿ ಬಹಳ ಕೆಟ್ಟ ಪರಿಸರನ ನಿರ್ಮಾಣ ಮಾಡುತ್ತೆ. ಒಬ್ರು ಕೆಟ್ಟ ಯೋಚನೆ ಮಾಡಿದ್ರೆ ಇಡೀ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಟ್ಟಂಗಾಗುತ್ತೆ. ಹಂಗಾಗಿ ಖಂಡಿತ ನೀವು ಈ ಮೊಬೈಲಿಂದ ಈಚೆ ಬರಬೇಕು ಅಂತ ಹೇಳಿ ನಾನು ಎರಡು ಮಾತು ಹೇಳ್ತೀನಿ. ಈ ಎಂಟಿ ಬ್ರೈನ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ನಮ್ಮ ತಲೆನ ಯಾವಾಗ್ಲೂ ಉಪಯೋಗಿಸ್ತಾ ಇರಬೇಕು. ಉಪಯೋಗಿಸಿದಷ್ಟು ನಮ್ಮ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ನೋಡಿರೋಂಥ ವಿಚಾರನೇ, ಎತ್ತುಗಳು ಒಂದು ಮಳೆ ಹೊಡೆದ್ಬಿಟ್ಟು ಕಟ್ಟಿರ್ತಾರೆ. ಅದೆಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ, ಅಲ್ಲೇ ಸುತ್ತಾ ಇರುತ್ತೆ. ಅದರ ಸಾಮರ್ಥ್ಯ ಅದಕ್ಕೆ ಗೊತ್ತಿಲ್ಲ, ಅಲ್ಲೇ ಸುತ್ತಾ ಇರುತ್ತೆ. ಅದೇ ಎತ್ತಿನ ಒಂದು ಗಾಡಿ ಕಟ್ಟಿದ್ರೆ 2 ಟನ್ ಎಳ್ಕೊಂಡು ಹೋಗುತ್ತೆ. ಅದು 2 ಟನ್ ಭಾರ ಹಾಕಿದ್ರೆ ಅದು ಮುಂದಕ್ಕೆ ಎಳ್ಕೊಂಡು ಹೋಗುತ್ತೆ. ನಮ್ಮ ಶಕ್ತಿಯ ಅರಿವನ್ನು ನಾವು ಅರ್ತ್ಕೊಂಡಾಗ ಮಾತ್ರ ನಾವು ನಮ್ಮ ಸಮಯನ, ನಮ್ಮ ಜೀವನನ ಸಾರ್ಥಕ ಪಡಿಸ್ಕೊಂತೀವಿ. ನಮಗೆ ಬಹಳ ಅಗಾಧವಾದ ಶಕ್ತಿ ದೇವರು ಕೊಟ್ಟಿದ್ದಾನೆ. ಅದನ್ನ ನೋಡೋ ಕಣ್ಣು ನಮ್ಗೆ ಕೊಟ್ಟಿದ್ದಾನೆ. ಅದನ್ನ ನೋಡಿದ್ರೆ ಮಾತ್ರ ಸಾರ್ಥಕ ಆಗುತ್ತೆ. ಹಂಗಾಗಿ ನೀವು ನಿಮ್ಮ ಸಮಯ, ಅಮೂಲ್ಯವಾದ ಸಮಯನ, ನಿಮ್ಮ ಸಾಮರ್ಥ್ಯನ ಖಂಡಿತ ವೇಸ್ಟ್ ಮಾಡ್ಕೋಬೇಡಿ. ಈ ರೂಪುಗೊಳ್ಳುವ ವಯಸ್ಸು, ಈ ವಿದ್ಯಾರ್ಥಿ ಜೀವನ, ನಾವೇನಾಗಬೇಕು, ನಾವು ಮುಂದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಗುರಿ ಇಟ್ಕೊಳ್ಳಿ. ಗುರುಗಳ ಒಂದು ಆಶೀರ್ವಾದದಿಂದ ನೀವೆಲ್ಲ ಸತ್ಪ್ರಜೆಗಳಾಗ್ಲಿ ಅಂತೇಳಿ ಕೋರ್ತಾ ನನ್ನ ಸಣ್ಣ ಮಾತನ್ನ ಮುಗಿಸ್ತೀನಿ. ಜೈ